ನಮಗೊಂದು ಇತ್ತು. ಬಟ್ ಆದ್ರೆ ಇಲ್ಲಿ ಬಂದಾದ್ಮೇಲೆ ಭಾರಿ ಒಂದು ಶಾಂತಿ ಕಾಣ್ತಾ ಇದೆ. ಇಲ್ಲಿ ಇರೋ ಒಂದು ವಾತಾವರಣ, ಇಲ್ಲಿ ನಮ್ಮ ಕಮಲ್ ಬಸಂತಿ ಇರಲಿ, ಒಂದು ಎಂಟೈರ್ ವಾತಾವರಣನೇ ಒಂದು ಶಾಂತಿಯುತ ರೀತಿಯಲ್ಲಿ ಇದೆ. ಈ ಜಗತ್ತಲ್ಲಿ ಒಂದು ಸಮುದಾಯ ಈ ಎಂಟೈರ್ ವರ್ಲ್ಡ್ಗೆ ಒಂದು ಕೊಟ್ಟಿರುವ ಒಂದು ಉತ್ತಮ ಎಷ್ಟೋ ಸಲಹೆ ಸೂಚನೆಗಳು. ಆ ಕಾಲದಲ್ಲಿ 3,000 ವರ್ಷಕ್ಕೆ ಹಿಂದೆ ಒಂದು ಸಮುದಾಯ ಹಿಂಗೆ ಇರಬೇಕಂದ್ರೆ ಹೇಳುವುದಕ್ಕೆ ತೀರ್ಥಂಕರಾಸ 24 ದೇವರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಈ ಸಮುದಾಯಕ್ಕೆ ಇದೆ. ಆ ಕಾಲದಲ್ಲಿ ಇಷ್ಟು ಪೊಲೀಸ್ ಎಲ್ಲ ಇಟ್ಕೊಂಡು ಜೀಪ್ ಇರಲ್ಲ, ಬಸ್ ಇರಲ್ಲ. ಇಲ್ಲಿ ಗಲಾಟೆ ಆಗಿದೆ ಅಂದ್ರೆ ನಾವು ಹೋಗಿ ತಕ್ಷಣ ಎಲ್ಲ ಗಲಾಟೆ ಸರಿಪಡಿಸೋದಕ್ಕೆ ಸಮುದಾಯನೇ ಸರಿ ಇರಬೇಕು. ಸಮುದಾಯದಲ್ಲಿ ಗಲಾಟೆನೇ ಆಗಬಾರ್ದು, ಅವರವರು ಸರಿ ಇರಬೇಕು. ರೈಟ್ ಕಂಡಕ್ಟ್. ನೀವು ಸರಿ ಇರಿ. ನೀವು ಸರಿ ಇರುವಾಗ ಜಾಗದಲ್ಲಿ ಏನೂ ಆಗಲ್ಲ, ಈ ಭೂಮಿಯಲ್ಲಿ ಬೇರೆ ಏನೂ ಆಗಲ್ಲ. ನಾವೆಲ್ಲ ಸರಿ ಇರ್ತೇವೆ, ಒಬ್ಬರೊಬ್ಬರು ವ್ಯಕ್ತಿ ಸರಿ ಇರಬೇಕು. ನಾವು ಇವತ್ತು ಎಲ್ಲ ಹೇಳ್ತೀವಲ್ಲ, ಸೊ ಎಲ್ಲ ಸರಿಪಡಿಸಬೇಕಂದ್ರೆ ನಾವು ಸರಿ ಇರಬೇಕು. ಇದನ್ನು ಹೇಳಿಕೊಟ್ಟಿರುವ ಒಂದು ಸಮುದಾಯ ನಮ್ಮ ಜೈನ ಸಮುದಾಯ. ನಮ್ಮ ಭಾರತ ದೇಶದಲ್ಲಿ ಜೈನ ಸಮುದಾಯದವರ ಕಾಂಟ್ರಿಬ್ಯೂಷನ್, ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಇರಲಿ, ಇಲ್ಲ ಈ ಪೀಸ್ಫುಲ್ ಆಗಿ ಒಂದು ಸಮುದಾಯ ಇರೋದಕ್ಕೆ ಕಾಂಟ್ರಿಬ್ಯೂಷನ್ ಇರಲಿ, ಬಹಳಷ್ಟು ಇದೆ. ಸೊ ಅದರಲ್ಲಿ ಇದೇ ರೀತಿಯಲ್ಲಿ ಎಂಟೈರ್ ಸಮುದಾಯ, ಎಲ್ಲಾ ಸಮುದಾಯನ ಇದಂದ್ರೆ ನಮ್ಮಲ್ಲಿ ನಮ್ಮ ಕೆಲಸನೇ ಇರಲ್ಲ. ನಾಳೆ ಈ ಕಾಕಿ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಎಲ್ಲರೂ ಒಂದೇ ತರ ಬಿಡ್ತೀವಿ. ಸೊ ಅಷ್ಟೇ ಒಂದು ಸಮುದಾಯಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರೋ ನಮ್ಮ ಜೈನ ಸಮುದಾಯ. ಇದನ್ನು ಫಾಲೋ ಮಾಡಬೇಕಾಗಿತ್ತು, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್. ಕೆಲವೊಂದು ಪ್ರಿನ್ಸಿಪಲ್ಸ್, ಒಳ್ಳೆಯ ಪ್ರಿನ್ಸಿಪಲ್ಸ್ ಇದೆ, ಒಳ್ಳೆಯ ವಿಚಾರಗಳಿದೆ, ಒಳ್ಳೆಯ ಆಚಾರ ವಿಚಾರ ಇದೆ. ಇವತ್ತು ನಾವು ಬಂದು ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಇಂಟ್ರಾಕ್ಟ್ ಮಾಡ್ತಾ ಇದೀವಿ. ಏನಿದೆಯೇನೋ ಅದೇನಾದ್ರೂ ಇರುವಾಗ ಬಹಳಷ್ಟು ವಿಚಾರಗಳಿದೆ. ನಾವು ತಿಳ್ಕೊಂಡಿರೋದು ನಾಟ್ ಇವನ್ 1%. ಈಗ ನಾನು ಮಾತಾಡಿರೋದು ನಾಟ್ ಇವನ್ 0.01%. ಹೇಳುವುದಕ್ಕೆ ಈ ಸಮುದಾಯದಲ್ಲಿ ಈ ಕೊಡುಗೆ ಬಹಳಷ್ಟು ಇದೆ. ನಾವು ಇನ್ನೂ ತಿಳ್ಕೊಳ್ಬೇಕಾಗಿರೋದು, ಅದು ಫಾಲೋ ಮಾಡಬೇಕಾಗಿರೋದು ಬಹಳಷ್ಟು ಇದೆ. ನನ್ನನ್ನು ಇವತ್ತು ಕರೆದು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೀರಿ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಸಲೀಂ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಬೇಕು. ಸೊ ಇವರಿಲ್ಲ ಅಂದ್ರೆ ನಾನು ಇವತ್ತು ಬಂದವರಲ್ಲ. ಎಷ್ಟೊಂದು ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸಂದರ್ಭ, ನಿಮ್ಮೆಲ್ಲರ ಜೊತೆ ಒಂದು ಮಾತನಾಡೋದಕ್ಕೆ ಒಂದು ಒಳ್ಳೆಯ ಸಂದರ್ಭ, ಅವಕಾಶ ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಜೈನ ಸಮುದಾಯ ನಮ್ಮ ದೇಶದ ಅತ್ಯಂತ ಒಂದು ಶ್ರೇಷ್ಠ ಸಮುದಾಯ ಅಂತ ಹೇಳಕ್ಕೆ ನಾನು ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶದ ಬೆಳವಣಿಗೆ ಆಗಿರ್ಬೋದು, ಅದು ಶೈಕ್ಷಣಿಕ ಹಾಗೂ ಆರ್ಥಿಕ ಬೆಳವಣಿಗೆಯಲ್ಲಿ ದೇಶ ಪ್ರಗತಿ ಪಥದಲ್ಲಿ ಸಾಗುವಲ್ಲಿ ಜೈನ ಸಮುದಾಯದ ಕೊಡುಗೆ ಅಪಾರವಾಗಿದ್ದಂತನ್ನುವುದು ಒಂದು ಹೆಮ್ಮೆಯ ವಿಷಯ. ನಾನು ಇಲ್ಲಿ ಬಂದಿದ್ದಕ್ಕೆ ನನಗೆ ಅತ್ಯಂತ ಖುಷಿಯಾಗಿದೆ. ಇಲ್ಲಿ ನಾನು ಬಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. रिनोवेशन और ब्यूटिफिकेशन किया गया है, सभी को बहुत बहुत शुभकामनाएं देता हूँ, क्योंकि ये बहुत पुरानी एक वास्तुकला हमारे पास कितने दिनों के बाद यहाँ पे डेवलपमेंट और ब्यूटिफिकेशन हुआ है. इसलिए मैं कमेटी का बहुत बहुत बधाई दूंगा कि इन्होंने इनके अथक प्रयासों से ये संपन्न हो सका. बस्ती ये बहुत फेमस है और इसका रिनोवेशन हम लोगों को एक प्रोत्साहन देते रहेगी कि हम लोग कैसे महान तीर्थंकरों ने दिए गए रास्तों पे अपने पथ यात्रा करें. इस अवसर पर मैं एक बार फिर से कमेटी का बहुत बहुत धन्यवाद करता हूँ कि मुझे इस लायक समझा, यहाँ पे बुलाया, मेरा सम्मान किया. ये मेरे लिए गौरव की बात है कि मैं यहाँ से कुछ लेके जा रहा हूँ. यहाँ की जो पॉजिटिव एनर्जी है, ये मैं ऋणी हूँ इस चीज़ का. बहुत बहुत धन्यवाद. थैंक यू.